ಒಂದು ಫ್ಲವರ್ ಯಾವ ತರ ಹರಳಿ ಇರುತ್ತೋ ಆ ತರ ಡಿಸೈನ್ ಸರ್. ಹ್ಯಾಂಡ್ ಕ್ರೇವ್ ಸರ್ ಇದು ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಎಲ್ಲ ಮೇನ್ಲಿ ಇರೋದು ಟೀಕ್ ವುಡ್, ವಾಲ್ನಟ್ ಮತ್ತೆ ರೋಸ್ ವುಡ್ ಫಿಕ್ಸ್ ಮಾಡಿರೋದು ಯಾವ ತರ ಬಂದಿದೆ ನೋಡಿ ದೇವ್ರ ಮನೆದು. ಓಕೆ, ದಶಾವತಾರ ಕಾನ್ಸೆಪ್ಟ್ ನ ಇಲ್ಲಿ ಡೋರ್ ಅಲ್ಲಿ ತಗೊಂಡ್ಬಂದಿದ್ದಾರೆ ನೋಡಿ ವೀಕ್ಷಕರೇ. ಎಷ್ಟು ಆಪ್ಷನ್ಸ್ ಇದೆ ನೋಡಿ ವೀಕ್ಷಕರೇ ಫ್ರಂಟ್ ಡೋರ್ಸ್ ಅಲ್ಲಿ. ವಾಸ್ಕಲ್ ಆಗಿರ್ಬೋದು ಅಥವಾ ಡೋರ್ಸ್ ಆಗಿರ್ಬೋದು ಯಾವ ತರ ಆಪ್ಷನ್ಸ್ ನಮಗಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. 2000 rupees per square feet ಆಗುತ್ತೆ. 2000 square feet. ಅಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ಪ್ಯಾಕ್ ಆಗ್ತಿದೆ ಅಂತ ಹೇಳಿ. ಫ್ಯೂಚರ್ ಅಲ್ಲಿ ಕ್ರ್ಯಾಕ್, ಬೆಂಡ್, ಶ್ರಿಂಕೇಜ್, ರ್ಯಾಪಿಂಗ್, ಜಾಯಿಂಟ್ ಓಪನಿಂಗ್ ಅದೆಲ್ಲ ಆಕ್ಚುಲಿ ಅವಾಯ್ಡ್ ಆಗುತ್ತೆ. 2 ಇಂಚ್ ಥಿಕ್ನೆಸ್ ಬಂದಿದೆ ವೀಕ್ಷಕರೇ. ಇದಕ್ಕೆ ನೀವು ಆರಾಮಾಗಿ ಎಲೆಕ್ಟ್ರಾನಿಕ್ ಎಲ್ಲಾ ತರ ಲಾಕ್ ಹಾಕಬಹುದು. ಮಧ್ಯಕ್ಕೆ ಗಣೇಶನ್ ಡಿಸೈನ್ ಮಧ್ಯ ಆಕ್ಚುಲಿ ಗಣೇಶ ಇದು ಪ್ಯೂರ್ ವುಡ್ ಅಲ್ಲಿ ಮಾಡಿರೋದು. ಇದು ವುಡ್ ಅಲ್ಲೇ ಮಾಡಿರೋದಾ? ಅಡಿಷನಲ್ ಡೋರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾವ ತರ ಇದೆ ನೋಡಿ ವೀಕ್ಷಕರೇ. ಒಂದ್ ಪರ್ಟಿಕ್ಯುಲರ್ ಡೋರಿಗೆ ಒಂದ್ ಪ್ರೈಸ್ ಫಿಕ್ಸ್ ಆಗುತ್ತೆ. ಅದು ಕಲರ್ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ವಾಂಟೇಜ್ ಇದೆ ನೋಡಿ ವೀಕ್ಷಕರೇ ನಿಮ್ಗೆ. 50 ರಿಂದ 60 ವರ್ಷದ ಮರದಲ್ಲಿ ಈ ಒಂದು ಟೀಕ್ ವುಡ್ ಡೋರ್ಸ್ ನ ಮಾಡಿರುವಂತದ್ದು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನ್ ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಮನೆಗೆ ಮೇನ್ ಬೇಕಾಗುವಂತದ್ದು ಫ್ರಂಟ್ ಡೋರ್ ನ ನಾವು ಯಾವ ತರ ಎಲ್ಲ ಡಿಸೈನ್ಸ್ ಅಲ್ಲಿ ನೋಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ. ನಾನಂತೂ ಆಲ್ರೆಡಿ ನೋಡಿದೀನಿ, ನಿಮ್ಗೂ ಕೂಡ ತೋರಿಸ್ತೀನಿ ಯಾವ ತರ ಎಲ್ಲ ಡಿಸೈನ್ಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಟೀಕ್ ವುಡ್ ಅಲ್ಲಿ ಅಂಡ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಮ್ಯಾಕ್ ಫಿನಿಶಿಂಗ್ ಅಲ್ಲಿ ಆಗಿರ್ಬೋದು ಅಂಡ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಆಗಿರ್ಬೋದು ಆ ತರ ಎಲ್ಲ ಡೋರ್ಸ್ ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೈಸ್ ನಿಮ್ಗೆ ವಿತ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನಾನ್ ಇವತ್ತು ವಿಸಿಟ್ ಮಾಡಿರೋದು ಆರ್ಯ ಭಂಗಿ ಅಂತ ಹೇಳಿ ಒಂದು ಶಾಪ್ ಇದೆ. ಈ ಒಂದು ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಇರುವಂತದ್ದು, ನೀವೇನಾದ್ರು ಇಲ್ಲಿ ಬರ್ತೀರಾ ಅಂತಂದ್ರೆ ರಿಚ್ಮಂಡ್ ಸರ್ಕಲ್ ಇಂದ ನಿಮ್ಗೆ ಸ್ಟ್ರೈಟ್ ಒಂದು 200 ಮೀಟರ್ ಬಂದ್ರೆ ಬಿಷಪ್ ಕಾಟನ್ ಬಾಯ್ಸ್ ಹೈಸ್ಕೂಲ್ ಇದೆ. ಅದ್ರ ಡೆಡ್ ಅಪೋಸಿಟ್ ನಿಮ್ಗೆ ಈ ಒಂದು ಆರ್ಯ ಭಂಗಿ ಡೋರ್ ಶಾಪ್ ನಿಮಗೆ ಸಿಗತ್ತೆ. ಈ ಒಂದು ಶಾಪ್ ಒಳಗಡೆ ಹೋಗಿ ನಾವ್ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಡೋರ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ಆರಾಮಿದ್ದೀರಾ? ಓಕೆ ಸರ್, ಆಕ್ಚುಲಿ ನಮ್ಮ ಕಸ್ಟಮರ್ಸ್ ಕೇಳ್ತಿರೋದು ಎಕ್ಸಾಕ್ಟ್ ಲೊಕೇಶನ್ ಶಾಪ್ ಎಲ್ಲಿದೆ ಸರ್? ಇದು ಶಾಪ್ ನೇಮ್ ಏನು? ಎಕ್ಸಾಕ್ಟ್ ಲೊಕೇಶನ್ ಬಂದು ಆಕ್ಚುಲಿ ರೆಸಿಡೆನ್ಸಿ ರೋಡ್ ದೇವತಾ ಪ್ಲಾಜಾ ಅಂತ ಕಾಂಪ್ಲೆಕ್ಸ್ ಅಲ್ಲಿ ಆಪೋಸಿಟ್ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ನಮ್ಮ ಶೋರೂಮ್ ಇದೆ. ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಆಪೋಸಿಟ್ ದೇವತಾ ಪ್ಲಾಜಾ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಶೋರೂಮ್ ಇದೆ. ಬೇಸ್ಮೆಂಟ್ ಅಲ್ಲಿ ಒಂದು ಶೋರೂಮ್ ಇದೆ, 2 ಶೋರೂಮ್ ಇದೆ ಆಕ್ಚುಲಿ. ಡಿಸ್ಪ್ಲೇ ಸೆಂಟರ್ ನೀವು ವಿಸಿಟ್ ಮಾಡಬಹುದು ಆಕ್ಚುಲಿ. ಅಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲೇ ಇದೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ, ಬೇಸ್ಮೆಂಟ್ ಅಲ್ಲಿ ಇದೆ. ಸರ್ ಶಾಪ್ ನೇಮ್ ಏನು? ಆರ್ಯ ಭಂಗಿ ಡೋರ್ಸ್ ಅಂತ. ಓಕೆ ಸರ್, ಏನ್ ಎಕ್ಸಾಕ್ಟ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ ಸರ್ ನೀವು? ನಮ್ದು ಮೇನ್ಲಿ ಆಕ್ಚುಲಿ ಟೀಕ್ ವುಡ್ ಪ್ರಾಡಕ್ಟ್ಸ್, ಮೈನ್ ಡೋರ್, ಪೂಜಾ ಡೋರ್, ಫ್ರೇಮ್ಸ್, ಪ್ಯಾನಲ್ಸ್, ಸ್ವಿಂಗ್ಸ್ ಎಲ್ಲ ಮಾಡ್ತೀವಿ. ಟೀಕ್ ವುಡ್ ಆಕ್ಚುಲಿ ಇಂಟರ್ನಲ್ ಡೋರ್ಸ್ ಮಾಡ್ತೀವಿ, ಬೆಡ್ರೂಮ್ ಡೋರ್ಸ್, ಬಾತ್ರೂಮ್ ಡೋರ್ಸ್ ಎಲ್ಲ ಮಾಡ್ತೀವಿ ಆಕ್ಚುಲಿ. ಸೊ ಅದು ಬೇರೆ ಮೆಟೀರಿಯಲ್ ಇರುತ್ತೆ ಆಕ್ಚುಲಿ. ಅದ್ ಬಂದು ವಿನಿಯರ್ ಇರುತ್ತೆ, ವಿನಿಯರ್ ಲ್ಯಾಮಿನೇಟ್ ಇರುತ್ತೆ. ಎಲ್ಲ ಪ್ಯೂರ್ಲಿ ಕಸ್ಟಮೈಸ್ ಮೇಕ್ ಟು ಆರ್ಡರ್ ಆಕ್ಚುಲಿ. ಎಲ್ಲ ಕಸ್ಟಮರ್ ಸೈಜ್ ಏನಿರುತ್ತೆ ಆಕ್ಚುಲ್ ಸೈಜ್ ಅವ್ರ ಸೈಜ್ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಸರ್ ನಾನು ನಮ್ಮ ವೀಕ್ಷಕರಿಗೆ ಕೇಳೋದೇನಂದ್ರೆ, ವೀಕ್ಷಕರು ಯಾಕೆ ಎಕ್ಸಾಕ್ಟ್ಲಿ ನಿಮ್ ಶಾಪ್ಗೆ ಏನಕ್ಕೆ ಬರ್ಬೇಕು? ಸೊ ನಮ್ ಶಾಪಿಗೆ ಏನಕ್ಕೆ ಬರ್ಬೇಕಂದ್ರೆ ಆಕ್ಚುಲಿ ಟೀಕ್ ವುಡ್ ಆಕ್ಚುಲಿ ನಾವು ಯೂಸ್ ಮಾಡೋ ಟೀಕ್ ವುಡ್ ಆಕ್ಚುಲಿ ಎಲ್ಲ ಮೆಚ್ಯೂರ್ ಟೀಕ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ಆಕ್ಚುಲಿ ಎಲ್ಲ ಆಲ್ಮೋಸ್ಟ್ 50 to 60 ಇಯರ್ಸ್ ಟ್ರೀ ಇರುತ್ತೆ, ಮರ ಇರುತ್ತೆ ಆಕ್ಚುಲಿ. 50 ರಿಂದ 60 ವರ್ಷದ ಮರದಲ್ಲಿ ಈ ಒಂದು ಟೀಕ್ ವುಡ್ ಡೋರ್ಸ್ ನ ಮಾಡಿರುವಂತದ್ದು ವೀಕ್ಷಕರೇ. ಸೊ ಅದಕ್ಕೋಸ್ಕರ ಎಷ್ಟು ನಂಬರ್ ಆಫ್ ಏಜಸ್ ಜಾಸ್ತಿ ಹೋಗುತ್ತೋ ಅಷ್ಟು ವುಡ್ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾವು ಮುಂಚೆಯಿಂದ ನೋಡ್ಕೊಂತ ಬರ್ತಿದೀವಿ. ಸೊ ಅದನ್ನ ಇವರು ಸಹ ಫಾಲೋ ಮಾಡ್ತಾ ಬಂದಿದ್ದಾರೆ. ಸೊ ಮೈನ್ಲಿ ಬಂದು ನಾವು ಪ್ಯೂರ್ ಟೀಕ್ ವುಡ್ ಯೂಸ್ ಮಾಡೋದು ಹೇಳ್ದಂಗೆ ಎಲ್ಲ ಫಸ್ಟ್ ಕ್ವಾಲಿಟಿ ವಿತ್ ಸೀಸನಿಂಗ್ ಮಾಡ್ತೀವಿ. 2 ಟೈಪ್ ಸೀಸನಿಂಗ್ ಇರುತ್ತೆ, ಕ್ಯಾಲೆಂಡರ್ ಸೀಸನಿಂಗ್ ಇರುತ್ತೆ, ಮಿಷಿನ್ ಸೀಸನಿಂಗ್ ಇರುತ್ತೆ. 2 ಸೀಸನಿಂಗ್ ಮಾಡ್ತೀವಿ. ಅದು ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ? ಅದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಕ್ರ್ಯಾಕ್, ಬೆಂಡ್, ಶ್ರಿಂಕೇಜ್, ರ್ಯಾಪಿಂಗ್, ಜಾಯಿಂಟ್ ಓಪನಿಂಗ್ ಅದೆಲ್ಲ ಆಕ್ಚುಲಿ ಅವಾಯ್ಡ್ ಆಗುತ್ತೆ. ಓಕೆ ವೀಕ್ಷಕರೇ, ಮನೆಗೆ ಮೇನ್ ಡೋರ್ಗೆ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಅದು ತುಂಬಾ ದಿನ ಬಾಳಿಕೆ ಬರಬೇಕು. ಒಂದು ಮನೆಗೆ ಏನ್ ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು ಅಂತಂದ್ರೆ ಅದು ಮೇನ್ ಡೋರ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಆ ಮೇನ್ ಡೋರ್ ನ ನಾವು ತುಂಬಾನೇ ಕಾನ್ಸಂಟ್ರೇಟ್ ಇಟ್ಟು ಮಾಡ್ಬೇಕಾಗುತ್ತೆ. ಸೊ ಆ ಟೈಮ್ ಅಲ್ಲಿ ನಾವೇನಾದ್ರೂ ಸ್ವಲ್ಪ ಯಾಮಾರಿದ್ರೆ ಸೊ ಬಾಗ್ಲು ಕ್ರ್ಯಾಕ್ ಬಿಡೋದಾಗಿರ್ಬೋದು ಅಥವಾ ಹುಳ ತಿನ್ನೋದಾಗಿರ್ಬೋದು ಆ ತರ ಆಗ್ಬಿಟ್ಟು ಸ್ವಲ್ಪ ವರ್ಷಗಳಲ್ಲಿ ನೀವು ಮತ್ತೆ ಆ ಡೋರ್ ನ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೆ ನೀವು ಕೇರ್ ಮಾಡಿ ಪ್ರಾಪರ್ ಸೊಲ್ಯೂಷನ್ ತಗೊಂಡ್ರೆ ಆ ತರ ಪ್ರಾಬ್ಲಮ್ಸ್ ನ ನೀವು ಅವಾಯ್ಡ್ ಮಾಡಬಹುದು ಅಂತ. ಸರ್ ನಾನು ಹೇಳ್ದಂಗೆ ನೀವು ಏನು 50 ಇಯರ್ಸ್ ಟೀಕ್ ಯೂಸ್ ಮಾಡ್ಬೇಕಂದ್ರೆ ಆಕ್ಚುಲಿ ವುಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಕ್ರ್ಯಾಕ್, ಬೆಂಡ್, ಶ್ರಿಂಕೇಜ್ ಇದೆಲ್ಲ ಯಾವ್ದು ಬರಲ್ಲ. ಪ್ಲಸ್ ಫಿನಿಶಿಂಗ್ ಆಕ್ಚುಲಿ ನೋಡ್ಬೋದು ಆಕ್ಚುಲಿ. ಸೊ ಎಲ್ಲ ಮಾಡಿರೋ ಫಿನಿಶಿಂಗ್ ನೋಡ್ಬೋದು. ಇದು ಹ್ಯಾಂಡ್ ಕ್ರೇವ್ ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಸರ್, ಪ್ಯೂರ್ಲಿ ಹ್ಯಾಂಡ್ ಕಾರ್ವಿಂಗ್ ಆಕ್ಚುಲಿ. ಬೇಕಾದ್ರೆ ನೀವು ಕಾರ್ವಿಂಗ್ ನೋಡ್ಬೋದು ಆಕ್ಚುಲಿ. ಯಾವ ತರ ಡಿಸೈನ್ ಬಂದಿದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಫ್ಲವರ್ ತರ ಡಿಸೈನ್ ಮಾಡಿದ್ದಾರೆ. ಒಂದು ಕಂಪ್ಲೀಟ್ ಡೋರ್ ಮಧ್ಯದಲ್ಲಿ ಈ ತರ ಡಿಸೈನ್ಸ್ ಮಾಡಿದ್ದಾರೆ ನೋಡಿ. ಒಂದು ಫ್ಲವರ್ ಯಾವ ತರ ಹರಳಿ ಇರುತ್ತೋ ಆ ತರ ಡಿಸೈನ್ ಸರ್. ಹ್ಯಾಂಡ್ ಕ್ರೇವ್ ಸರ್ ಇದು? ಎಲ್ಲ ಹ್ಯಾಂಡ್ ಕಾರ್ವಿಂಗ್. ಸೊ ಮಧ್ಯದಲ್ಲಿ ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ ನಮ್ಗೆ. ಯಾವ ತರ ಬಂದಿದ್ದಾರೆ ಫಿನಿಶಿಂಗ್ ನೋಡಬಹುದು ವೀಕ್ಷಕರೇ. ನೀವು ಅಬ್ಸರ್ವ್ ಫುಲ್ ಹತ್ರ ಬನ್ನಿ. ಬೇಕಂದ್ರೆ
ಇಲ್ಲಿ ನೋಡಿ ಯಾವ ತರ ಫಿನಿಶಿಂಗ್ ಬಂದಿದೆ ಸರ್. ಇದು ಮ್ಯಾಟ್ ಫಿನಿಶಿಂಗ್, ಎಲ್ಲ ಪ್ಯೂರ್ ಮ್ಯಾಟ್ ಫಿನಿಶಿಂಗ್, ಪ್ಯೂರ್ ಮ್ಯಾಟ್ ಫಿನಿಶಿಂಗ್ ನೋಡಿ ವೀಕ್ಷಕರೇ ಯಾವ ತರ ಬಂದಿದೆ. ಒಂದು ಚೂರು ನಮ್ಗೆ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಏನು ಕಾಣ್ತಾ ಇಲ್ಲ. ಪ್ಯೂರ್ಲಿ ನಮ್ಗೆ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಅಂತಾನೆ ಹೇಳ್ಬೋದು. ಒಂದು ಡೋರ್ಗೆ ಹಾಕಿದ್ರೆ, ಡೋರ್ ನೀವು ಮುಟ್ಟಿದ್ರೆ ಒಂದು ಅದ್ಭುತವಾದ ಒಂದು ಫೀಲ್ ಬರುತ್ತೆ, ಫುಲ್ ಸ್ಮೂತ್ ಫೀಲ್ ಬರುತ್ತೆ. ಅಂಡ್ ಸರ್ ಏನ್ ಫಿನಿಶಿಂಗ್ ಸರ್ ಇದು? ಇದು ಪ್ಯೂರ್ ಮ್ಯಾಟ್ ಫಿನಿಶ್ ಆಕ್ಚುಲಿ ಪ್ಯೂರ್ ಮ್ಯಾಟ್ ಫಿನಿಶ್ ಇದೆ, ಸೆಮಿ ಗ್ಲಾಸ್ ಇದೆ, ಗ್ಲಾಸ್ ಇದೆ, ಮೂರ್ ಫಿನಿಶ್ ಇದೆ. ಕಸ್ಟಮರ್ ಚಾಯ್ಸ್ ಅದು ಯಾವ್ದು ಬೇಕೋ ಅದ್ ಮಾಡ್ಕೊಡ್ತೀವಿ. ಅಂದ್ರೆ ಯಾವ ತರ ಹೋಗ್ತಾರೆ ಜಾಸ್ತಿ ಕಸ್ಟಮರ್ಸ್? ಜಾಸ್ತಿ ನಮ್ಮಲ್ಲಿ 95% ಹೋಗೋದು ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶಿಂಗ್ ಏನಕ್ಕಂದ್ರೆ ಡ್ಯೂರಬಿಲಿಟಿ ವೈಸ್, ಮೇಂಟೆನೆನ್ಸ್ ವೈಸ್ ಆಕ್ಚುಲಿ ಮ್ಯಾಟ್ ಈಸಿ ಇರುತ್ತೆ. ಸೆಮಿ ಗ್ಲಾಸಿ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ. ಗ್ಲಾಸಿ ಫಿನಿಶಿಂಗ್ ಆದ್ರೆ ಅಗ್ಗಗ್ಲ ನೀವು ಮತ್ತೆ ಅದನ್ನ ಪಾಲಿಶ್ ಮಾಡಿಸ್ತಾ ಇರ್ಬೇಕಾಗುತ್ತೆ. ಸೊ ಮ್ಯಾಟ್ ಫಿನಿಶಿಂಗ್ ಒಂದ್ಸಲ ನೀವು ಮಾಡಿಸಿದ್ರೆ ಸೊ ಅದು ತುಂಬಾ ಡ್ಯೂರಬಲ್ ಬರುತ್ತೆ. ಆರಾಮಾಗಿ ನೀವು ಗ್ಲಾಸ್ ಫಿನಿಶಿಂಗ್ 5 years ನೀವು ಪಾಲಿಶ್ ಮಾಡಿಸೋದಾದ್ರೆ, ಮ್ಯಾಟ್ ಫಿನಿಶಿಂಗ್ ಆರಾಮಾಗಿ ನೀವು 10 to 15 years ಆರಾಮಾಗಿ ಬಿಡ್ಬೋದು. ಯಾವುದೇ ತರದ ಒಂದ್ ಚೂರು ಡಿಫರೆನ್ಸ್ ಅನ್ಸಲ್ಲ, ಮತ್ತೆ ಹಳೆ ತರ ಅನ್ಸಲ್ಲ ನಿಮ್ಗೆ. ಗ್ಲಾಸಿ ಫಿನಿಶ್ ಅಲ್ಲಿ ಮತ್ತೆ ಶೈನಿಂಗ್ ಕಳಿತಾ ಬರುತ್ತೆ, ಬಟ್ ಮ್ಯಾಟ್ ಫಿನಿಶ್ ಅಲ್ಲಿ ನಿಮ್ಗೆ ಒಂದ್ ಚೂರು ಡಿಫರೆನ್ಸ್ ಅನ್ಸಲ್ಲ. ಖಂಡಿತ. ಓಕೆ ಸರ್, ಯಾವ ತರ ಎಲ್ಲ ಡಿಸೈನ್ಸ್ ಮಾಡಿಸಬಹುದು ಸರ್ ನಮ್ಮ ವೀಕ್ಷಕರು? ಎಕ್ಸಾಂಪಲ್ ನಮ್ಮಲ್ಲಿ ಆಕ್ಚುಲಿ ನೋಡಿ, ನಮ್ ವೆರೈಟಿ ರೇಂಜ್ ತುಂಬಾ ಇದೆ. ಕಾಂಟೆಂಪರರಿ ಡಿಸೈನ್ಸ್ ಇದೆ. ಇದು ಕಾಂಟೆಂಪರರಿ ಡಿಸೈನ್ಸ್, ಕಾಂಟೆಂಪರರಿ ಇದೆ. ಬನ್ನಿ ವೀಕ್ಷಕರೇ, ಇದು ಯಾವ ತರ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ. ಸೈಡ್ ಗೆ 2 ಕಡೆನೂ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಮಧ್ಯಕ್ಕೆ ಈ ತರ ಡಿಸೈನ್ ಬಂದಿದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಒಂದು ವಿಡ್ತ್ ಡೋರ್ ಇತ್ತು ಅಂತಂದ್ರೆ ಮಧ್ಯಕ್ಕೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ನಮ್ಗೆ ಯಾವ ತರ ಫೀಲ್ ಬರುತ್ತೆ. ಕೆಲವೊಂದು ಕಸ್ಟಮರ್ ಗೆ ಆಕ್ಚುಲಿ ತುಂಬಾ ಡಿಸೈನ್ಸ್ ಕಾರ್ವಿಂಗ್ ಇಷ್ಟ ಆಗಲ್ಲ, ಸೊ ಪ್ಲೈನ್ ಇರ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಕಸ್ಟಮೈಸ್ ಮಾಡ್ತೀವಿ. ಇದು ನೋಡಿ ಸಿಂಪಲ್ ಡಿಸೈನ್ ಪ್ಲೈನ್ ಇದೆ, ಬರೀ ಸೆಂಟ್ರಲ್ ಮಾತ್ರ ನಿಮ್ಗೆ ಕಾರ್ವಿಂಗ್ ಡಿಸೈನ್ ಇದೆ. ಹೈಲೈಟ್ ಆಗುತ್ತೆ. ಆದ್ಮೇಲೆ ಟ್ರೆಡಿಷನಲ್ ಸ್ವಲ್ಪ ಹೆವಿ ಕಾರ್ವಿಂಗ್ ಬೇಕಂದ್ರೆ ಈ ತರ ಟ್ರೆಡಿಷನಲ್ ವರ್ಕ್. ಇವರು ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಹೇಳ್ತಾ ಇದ್ರು, ಜನರ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಮನೆಗೆ ಇನ್ವೆಸ್ಟ್ ಮಾಡೋದು 1 to 1.5 crore ತನಕ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಮಧ್ಯದಲ್ಲಿ ನಮ್ಗೆ ಡೋರ್ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಸೊ ಅದಕ್ಕೋಸ್ಕರ ಡೋರ್ಗೆ ಸಿಕ್ಕಾಬಟ್ಟೆ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಟೈಮ್ ಕೊಟ್ಬಿಟ್ಟು ಮಾಡಿಸಿದ್ರೆ ಸಿಕ್ಕಾಬಟ್ಟೆ ಔಟ್ಲುಕ್ ಮಾತ್ರ ಮನೆ ಚೆನ್ನಾಗಿ ಬರುತ್ತೆ ಅಂತ. ಕಾಂಟೆಂಪರರಿ ಡಿಸೈನ್ಸ್, ಮಧ್ಯಕ್ಕೆ ಗಣೇಶನ್ ಡಿಸೈನ್. ಆಕ್ಚುಲಿ ಗಣೇಶ ಇದು ಪ್ಯೂರ್ ವುಡ್ ಅಲ್ಲಿ ಮಾಡಿರೋದು. ಇದು ವುಡ್ ಅಲ್ಲೇ ಮಾಡಿರೋದು. ಇದು ವುಡ್ ಅಲ್ಲೇ ಮಾಡಿ ಹ್ಯಾಂಡ್ ಕಾರ್ವಿಂಗ್ ಮಾಡಿ ಇದ್ರ ಮೆಟಾಲಿಕ್ ಫಿನಿಶ್ ಕೊಟ್ಟಿದೀವಿ. ನೋಡಕ್ ಬ್ರಾಸ್ ತರ ಇರುತ್ತೆ, ಬೆಟರ್ ದನ್ ಬ್ರಾಸ್ ಆಕ್ಚುಲಿ. ಸೊ ತುಂಬಾ ಬೆಟರ್ ದನ್ ಬ್ರಾಸ್ ಬರುತ್ತೆ. ಹೌದು, ನೋಡ್ಬೋದು ಆಕ್ಚುಲಿ ಎಲ್ಲ ವುಡ್ ಇರುತ್ತೆ. ಹ್ಯಾಂಡಲ್ಸ್ ನೋಡಿ, ಯಾವ ತರ ಹ್ಯಾಂಡಲ್ಸ್ ಬಂದಿದೆ. ಡೋರ್ ಹಿಡಕ್ ಹೋಲ್ಡ್ ಮಾಡಿದ್ರೆ ನಮ್ಗೆ ಯಾವ ತರ ಫೀಲ್ ಬರುತ್ತೆ ನೋಡಿ, ಗಟ್ಟಿ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಕ್ಲಾಡಿಂಗ್, ಎಡಿಸ್ ಕ್ಲಾಡಿಂಗ್ ಯಾವ ತರ ಕೊಟ್ಟಿದ್ದಾರೆ. ಸರ್ ಯಾವ ತರ ಇದೆ ಸರ್? ಏನ್ ಸರ್ ಇದು ಡಿಸೈನ್? ಇದು ಆಕ್ಚುಲಿ ಕಾಂಟೆಂಪರರಿ ಡಿಸೈನ್, ಮೈನ್ ಡೋರ್ ಆಕ್ಚುಲಿ ಇದು. ಓಕೆ, ಮೈನ್ ಡೋರ್. ಸೊ ಇದು ಏನ್ ಹೈಟ್ ಬಂದಿದೆ ಸರ್ ಇದು? ಟೋಟಲ್ ಆಕ್ಚುಲಿ 8 feet by 4.5 feet ಇದೆ, ಸಿಂಗಲ್ ಡೋರ್. ಅಷ್ಟು ದೊಡ್ಡ ಡೋರ್ ಇದೆ ನೋಡಿ ವೀಕ್ಷಕರೇ. ಮತ್ತೆ ಅಂಡ್ ಇನ್ನೊಂದೇನಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ಫಿನಿಶಿಂಗ್ ಬಂದಿದೆ ನೋಡಿ. ಮ್ಯಾಟ್ ಫಿನಿಶಿಂಗ್ ಕಂಪ್ಲೀಟ್ಲಿ. ನಮಗೆ ಒಂಚೂರು ಎಲ್ಲೂ ನಮ್ಗೆ ಏನು ಸ್ಕ್ರಾಚಸ್ ಆ ತರ ಫೀಲೇ ಬರಲ್ಲ. ಅದ್ಭುತವಾದ ಒಂದು ಸಾಫ್ಟ್ ಫಿನಿಶ್ ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೀಟ್ ಟೀಕ್ ಡೋರ್ಸ್ ಏನಿದೆ ಇದೆಲ್ಲ ನಿಮ್ಗೆ 20 to 25 years ಏನಾದ್ರೂ ಆದ್ರೆ, ಮೇಜರ್ ಪ್ರಾಬ್ಲಮ್ಸ್ ಏನಾದ್ರೂ ಆಯ್ತು ಅಂತಂದ್ರೆ, ಮೇಜರ್ ಪ್ರಾಬ್ಲಮ್ಸ್ ನಮ್ಗೆ ಡೋರ್ ಅಲ್ಲಿ ಏನ್ ಬರುತ್ತೆ, ಮಳೆ ಬಂದ್ಬಿಟ್ಟು ನೀರ್ ಹಿಡ್ಕೊಳ್ಳುವಂಥದ್ದು ಅಥವಾ ಸೀಲ್ ಬಿಡುವಂಥದ್ದು ಅಥವಾ ಹುಳ ಹಿಡಿಯುವಂಥದ್ದು, ಆ ತರದ್ ಮೇಜರ್ ಪ್ರಾಬ್ಲಮ್ಸ್ ಏನಾದ್ರು ಬಂತು ಅಂತಂದ್ರೆ ವಿತಿನ್ 25 years ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಪೀಸ್ ಟು ಪೀಸ್ ನಿಮ್ಗೆ ಚೇಂಜ್ ಮಾಡ್ಕೊಡ್ತಾರೆ. ಸೊ ಇದೊಂದು ಇವ್ರು ಏನಕ್ಕೆ ಇದು ಕೊಡ್ತಿದ್ದಾರೆ ಅಂತಂದ್ರೆ, ಇವರಿಗೆ ಅವರ ಪ್ರಾಡಕ್ಟ್ ಮೇಲೆ ಇರುವಂತ ಒಂದು ನಂಬಿಕೆ. ನಮ್ಮ ಕಸ್ಟಮರ್ ಯಾರಾದ್ರೂ ನಿಮ್ಗೆ ಆರ್ಡರ್ ಕೊಡ್ತಾರೆ, ಆರ್ಡರ್ ಕೊಟ್ಟು ಎಷ್ಟು ದಿನಕ್ಕೆ ಅವ್ರಿಗೆ ಡೆಲಿವರ್ ಮಾಡ್ತೀರಾ? ನಮ್ದು ಶೆಡ್ಯೂಲ್ ಟೈಮ್ 60 days ಆಗುತ್ತೆ. 60 days ಆಗುತ್ತೆ. ಓಕೆ, ಈ 60 days ಏನಕ್ಕಂದ್ರೆ ಆಕ್ಚುಲಿ ನಾನು ಹೇಳ್ದಂಗೆ 2 ಟೈಪ್ ಸೀಸನಿಂಗ್, ನ್ಯಾಚುರಲ್ ಸೀಸನಿಂಗ್ ಆಗುತ್ತೆ, ಆದ್ಮೇಲೆ ಮಿಷಿನ್ ಸೀಸನಿಂಗ್, ಕ್ಯಾಲೆಂಡರ್ ಸೀಸನಿಂಗ್ ಅಂತ ಮಾಡ್ತೀವಿ. ಇದು ಮಾಡ್ಲಿಕ್ಕೆ ಮಿನಿಮಮ್ 25 to 30 days ಟೈಮ್ ಹಿಡಿಯುತ್ತೆ. ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ, ನೆಕ್ಸ್ಟ್ ಕಾರ್ವಿಂಗ್ ಮಾಡ್ತೀವಿ. ಆಕ್ಚುಲಿ ಕಾರ್ವಿಂಗ್ ತಗೊಂಡು ಹೋಗ್ತೀವಿ, ಕಾರ್ವಿಂಗು, ಅಸೆಂಬ್ಲಿ, ಸೀಲರ್ ಮಾಡಿ ಪಾಲಿಶಿಂಗ್. ಸೊ ಈ ಪ್ರಾಸೆಸ್ ಗೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಮಿನಿಮಮ್ ನಿಮ್ಗೆ 60 days ಟೈಮ್ ತಗೊಳುತ್ತೆ ಆಕ್ಚುಲಿ. ಓಕೆ ವೀಕ್ಷಕರೇ, ನೀವ್ ಯಾರಾದ್ರೂ ಆರ್ಡರ್ ಮಾಡ್ಬೇಕು ಅಂತ ಆರ್ಡರ್ ಕೊಡೋರು ಏನಾದ್ರು ಐಡಿಯಾ ಇತ್ತು ಅಂತಂದ್ರೆ 60 days ಬಿಫೋರ್ ನೀವ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ಅರ್ಜೆಂಟ್ ಮಾಡಿದ್ರೆ ಕೆಲಸ ಕೂಡ ನಿಮಗೆ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಲ್ಲ. ಬಿಫೋರ್ 60 days ನೀವು ಪ್ಲಾನ್ ಮಾಡ್ಕೊಂಡು ನೀವೇನಾದ್ರೂ ಹೇಳಿದ್ರೆ ಕಂಪ್ಲೀಟ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದೇ ತರ ನೀವು ಡೋರ್ ನ ನೀವು ನಿಮ್ಮ ಮನೆಗೆ ಫಿಕ್ಸ್ ಮಾಡಿಸ್ಕೋಬಹುದು. ಓಕೆ ಸರ್, ಇದು ಯಾವ ತರ? ಇದು ಪೂಜಾ ರೂಮ್ ಆಕ್ಚುಲಿ. ಟ್ರೆಡಿಷನಲ್ ಡಿಸೈನ್, ಡಬಲ್ ಡೋರ್. ಓಕೆ, ಸೊ ನೋಡ್ಬೇಕಾದ್ರೆ ದೇವ್ರ ಕಾರ್ವಿಂಗ್, ಜಯ ವಿಜಯ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ನೋಡ್ಬೇಕು ಕಾರ್ವಿಂಗ್ ಬೇಕಾದ್ರೆ ನೋಡ್ಬೋದು, ಫಿನಿಶಿಂಗ್ ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಇದು. ಓಕೆ, ಜಯ ವಿಜಯ ಕಾರ್ವಿಂಗ್. ಸೊ ಇದು ಮೇಲ್ಗಡೆ ಶಂಕು ಚಕ್ರ ಇದೆ. ಸೊ ಇಲ್ಲಿ ಶಂಕು ಚಕ್ರ ನಿಮ್ ಕಸ್ಟಮೈಸ್ ಮಾಡ್ಬೋದು. ಸಪೋಸ್ ಕಸ್ಟಮರ್ ಯಾವ ತರ ಕೇಳ್ತಾರೋ ಅಲ್ಲಿ ಏನ್ ಕಾರ್ವಿಂಗ್ ಬೇಕು ಅವ್ರಿಗೆ ದೇವ್ರದ್ದು ಅದನ್ನ ಹಾಕೊಡ್ತೀವಿ. ಕೆಳಗಡೆ ಪ್ಲೈನ್ ಡಿಸೈನ್ ಇದೆ.
ಕೆಳಗಡೆ ಪ್ಲೇನ್ ಡಿಸೈನ್ ನಿಮ್ಗೆ ಕೆಳಗಡೆ ಕಾರ್ವಿಂಗ್ ಬೇಕಂದ್ರೆ ಅದನ್ನು ಅಲ್ಲೂ ಕೂಡ ಮಾಡ್ಕೊಡ್ತೀರಾ. ಬಟ್ ಮೇಲ್ಗಡೆ ಶಂಕು ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಮಧ್ಯಕ್ಕೆ ವಿಗ್ರಹ ಕೊಟ್ಟಿದ್ದಾರೆ, ಕೆಳಗಡೆ ನಮಗೆ ಖಾಲಿ ಬಿಟ್ಟಿದ್ದಾರೆ. ಯಾವ ತರ ನಮ್ಗೆ ಅಟ್ರಾಕ್ಟಿವ್, ಕೆಳಗಡೆ ಖಾಲಿ ಬಿಟ್ಟಿರೋದೇ ಒಂಥರ ಅಟ್ರಾಕ್ಟಿವ್ ನಮಗೆ ಫೀಲ್ ಬರ್ತಾ ಇದೆ. ಎಲ್ಲಾ ಕಡೆನೂ ಫೀಲ್ ಮಾಡ್ಬಿಟ್ರೆ ಅದೊಂಥರ ಚೆನ್ನಾಗಿರಲ್ಲ. ಬಟ್ ಈ ತರ ಫೀಲ್ ಸಿಂಪಲ್ ಆಗಿ ಔಟ್ಲುಕ್ ಮಸ್ತ್ ಬಂದಿದೆ ನೋಡಿ, ಏನ್ ಸಖತ್ತಾಗಿ ಬಂದಿದೆ ನೋಡಿ. ಇದ್ರ ಪ್ರಕಾರ ಒಂದು ಡೋರ್ ಡಿಸೈನ್ ಅಥವಾ ಕಲರ್ ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಬಂದಿದೆ. ಸೊ ಇದನ್ನ ಕಸ್ಟಮರ್ ಅಥವಾ ಚೂಸ್ ಮಾಡ್ಬೇಕು ಅಥವಾ ವುಡ್ ಮೇಲೆ ಡಿಪೆಂಡ್? ಕಸ್ಟಮರ್ ಚೂಸ್ ಮಾಡ್ಬೇಕು ಸರ್. ಕಸ್ಟಮರ್ ಆಕ್ಚುಲಿ ನಮ್ಮಲ್ಲಿ ಟೋಟಲ್ 3 ಫಿನಿಶ್ ಇದೆ, ಟೀಕ್ ವುಡ್, ವಾಲ್ನಟ್, ರೋಸ್ ವುಡ್. ಇದರಲ್ಲಿ ಶೇಡ್ಸ್ ಇದೆ ಆಕ್ಚುಲಿ. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ನೀವು ಕಲರ್ ಡಿಸೈನ್ ಡೋರ್ದು ಅದು ಡಿಪೆಂಡ್ ಅಪಾನ್ ಶೈನಿಂಗ್, ಅದ್ರ ಮೇಲೆ ವುಡ್ ಕಲರ್ ಡಿಪೆಂಡ್ ಆಗಿ, ವುಡ್ ಒಳಗಡೆ ಡಿಪೆಂಡ್ ಆಗಿರಲ್ಲ. ನೀವು ಹೊರಗಡೆ ಕೂಡ ಅದನ್ನ ಡಿಸೈನ್ ಮಾಡಿಸ್ಕೋಬಹುದು ಅಕಾರ್ಡಿಂಗ್ ಟು ದ ಕಲರ್ ನಿಮಗೆ ಯಾವ್ದು ಬೇಕೋ ಅದನ್ನ. ಸರ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನಮ್ಮಲ್ಲಿ ನೋಡಿ, ಟೀಕ್ ವುಡ್ ಅಲ್ಲಿ 3 ವೆರೈಟಿ ಇದೆ. ಟೀಕ್ ವುಡ್ ಲೈಟ್, ಟೀಕ್ ವುಡ್ ಮೀಡಿಯಂ, ಟೀಕ್ ವುಡ್ ಡಾರ್ಕ್ ಇದೆ. ವಾಲ್ನಟ್ ಲೈಟ್, ವಾಲ್ನಟ್ ಮೀಡಿಯಂ, ವಾಲ್ನಟ್ ಡಾರ್ಕ್, ರೋಸ್ ವುಡ್ ಲೈಟ್, ರೋಸ್ ವುಡ್ ಮೀಡಿಯಂ, ರೋಸ್ ವುಡ್ ಡಾರ್ಕ್ ಇದೆ. ಇದು ಟೋಟಲ್ 9 ಫಿನಿಶ್ ಇದೆ ಆಕ್ಚುಲಿ. ಕಸ್ಟಮರ್ ಗೆ ಆಕ್ಚುಲಿ ಯಾವ ತರ ಬೇಕೋ ಫಿನಿಶಿಂಗ್, ಅವ್ರ ಇಂಟೀರಿಯರ್ ಪ್ರಕಾರ ಥೀಮ್ ಯಾವ್ದಿದೆಯೋ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಟೀಕ್ ವುಡ್ ಅಲ್ಲಿ ಲೈಟ್ ಕಲರ್ ಇರುತ್ತೆ ಅಂಡ್ ಟೀಕ್ ವುಡ್ ಅಲ್ಲಿ ಮೀಡಿಯಂ ಕಲರ್ ಬರುತ್ತೆ ಅಂಡ್ ಡಾರ್ಕ್ ಕಲರ್ ಕೂಡ ಬರುತ್ತೆ. ಅಕಾರ್ಡಿಂಗ್ ಟು ದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಥಾಟ್ ಪ್ರೊಸೆಸ್ ಏನಿರುತ್ತೆ ಅದ್ರ ಪ್ರಕಾರ ನೀವು ಲೈಟ್ ವುಡ್ ಅಲ್ಲಿ ಹೋದ್ರೆ ಆಲ್ರೆಡಿ ಲೈಟ್ ಇರುತ್ತೆ, ಇನ್ನೂ ಲೈಟ್ ಆಗ್ಬಿಡುತ್ತೆ ಮುಂದೆ ಮುಂದೆ. ಬಟ್ ಡಾರ್ಕ್ ವುಡ್ ಅಲ್ಲಿ ಮಾಡ್ಸಿದ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ ಅಂತ ನನಗನ್ಸುತ್ತೆ. ಅಕಾರ್ಡಿಂಗ್ ಟು ದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ಹೇಳಿದೆ, ಆ ತರ ನೀವು ಆರಾಮಾಗಿ ಕಲರ್ ನ ಚೂಸ್ ಮಾಡ್ಕೋಬಹುದು. ಅಂಡ್ ಮೇನ್ಲಿ ಇರೋದು ಟೀಕ್ ವುಡ್, ವಾಲ್ನಟ್ ಮತ್ತೆ ರೋಸ್ ವುಡ್, ನೀವು ಯಾವ್ದು ಬೇಕೋ ಅದಕ್ಕೆ ಹೋಗ್ಬೋದು. ಅಂಡ್ ಮೇನ್ಲಿ ಇರೋದು ಟೀಕ್ ವುಡ್, ವಾಲ್ನಟ್ ಮತ್ತೆ ರೋಸ್ ವುಡ್, ನೀವು ಯಾವ್ದು ಬೇಕೋ ಅದಕ್ಕೆ ಹೋಗ್ಬೋದು. ಒಂದ್ ಪರ್ಟಿಕ್ಯುಲರ್ ಡೋರಿಗೆ ಒಂದ್ ಪ್ರೈಸ್ ಫಿಕ್ಸ್ ಆಗುತ್ತೆ. ಅದು ಕಲರ್ ಯಾವ್ದಾದ್ರು ಚೂಸ್ ಮಾಡ್ಕೋ, ಇದರಲ್ಲಿ ಇರೋ ಚೂಸ್ ಯಾವ ಕಲರ್ ಬೇಕಾದ್ರೆ ಮಾಡ್ಕೊಬಹುದು, ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಇಲ್ಲಿ ಅಡ್ವಾಂಟೇಜ್ ಇದೆ ನೋಡಿ ವೀಕ್ಷಕರೇ, ನಿಮ್ಗೆ ರೋಸ್ ವುಡ್ ಗೆ ನೀವೇನಾದ್ರೂ ಪರ್ಟಿಕ್ಯುಲರ್ ರೋಸ್ ವುಡ್ ಮಾಡಿಸ್ತೀರಾ ಅಂತ ಆದ್ರೆ ಅದಕ್ಕೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದನ್ನೇ ನೀವು ಟೀಕ್ ವುಡ್ ಆಲ್ರೆಡಿ ನಿಮಗೆ ಒಂದು ಡೋರ್ ಹೇಳಿದ್ದಾರೆ, ಒಂದ್ ಪ್ರೈಸ್ ರೇಂಜ್ ಒಂದು 65,000 ಅನ್ಕೊಳ್ಳಿ. ಆ 65,000 ನ ಆರಾಮಾಗಿ ನೀವು ರೋಸ್ ವುಡ್ ಗೆ ಹೋದ್ರು ನಿಮ್ಗೆ ಅದೇ 65,000 ಇರುತ್ತೆ. ರೋಸ್ ವುಡ್ ನೀವೇನಾದ್ರೂ ಪರ್ಟಿಕ್ಯುಲರ್ ಡೋರ್ ಮಾಡಿಸ್ತೀರ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಆಗುತ್ತೆ, ನಿಯರ್ಲಿ 1 lakh ಕೂಡ ಹೋಗ್ಬೋದು, ಅದೇ 7.5 by 3.5 ಗೆ. ಸೊ ಅದನ್ನೇ ನಿಮ್ ಕಲರ್ ಕೋಟೆಡ್ ಆರಾಮಾಗಿ ರೋಸ್ ವುಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದೇ 65,000 ಅಲ್ಲಿ ಈ ಒಂದು ಡೋರ್ ನ ನೀವು ಫಿಕ್ಸ್ ಮಾಡಿಸ್ಕೋಬಹುದು ಅಂತ ಅಡ್ವಾಂಟೇಜ್ ಇಲ್ಲಿದೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ಒಂದು ಅದ್ಭುತವಾದ ಒಂದು ಡೋರ್ ಇದೆ ಅಂತ ಹೇಳಿ. ಅಂಡ್ ಇಲ್ಲಿ ಹೋಲ್ಡಿಂಗ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ನಮಗೆ ಹೋಲ್ಡಿಂಗ್ಸ್ ಬರುತ್ತೆ ನೋಡಿ. ಮೇಲೆ ಶೈನಿಂಗ್ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ. ಪ್ಯೂರ್ಲಿ ಟೀಕ್ ವುಡ್ ಹ್ಯಾಂಡಲ್ಸ್, ವುಡನ್ ಹ್ಯಾಂಡಲ್ ಆಕ್ಚುಲಿ ಇದು ಫುಲ್. ಓಕೆ ಸರ್, ಏನ್ ಸೈಜ್ ಬಂದಿದೆ ಇದು? ಆಕ್ಚುಯಲ್ ಸೈಜ್ ಬಂದು ಇದು 7.5 feet ಹೈಟ್ ಇದೆ, 4.5 ವಾಸ್ಕಲ್. ಡೋರ್ ಬಂದು ನಿಮ್ಗೆ 7 feet by 4 feet ಬರುತ್ತೆ. ಕಂಪ್ಲೀಟ್ ಡೋರ್ ಮಾತ್ರ. ಫ್ರೇಮ್ ಬಂದು ನಿಮ್ಗೆ ಥಿಕ್ನೆಸ್ ಇದೆ, ಇದು ಎಷ್ಟಿದೆ? 2 inch ಇದೆ ಆಕ್ಚುಲಿ. 2 inch ಇಲ್ಲಿ 8 inch ಇಲ್ಲಿ ನೋಡಬಹುದು, 8 inch ಫ್ರೇಮ್ ಇದೆ ಆಕ್ಚುಲಿ. 8 inch ಫ್ರೇಮ್ ಅಂತ ನೋಡಿ ಎಷ್ಟು ಅಗಲ ಬಂದಿದೆ ನೋಡಿ ಇದು. ಸೊ ನಿಮ್ಗೆ ಯಾವ ತರ ಬೇಕಾದ್ರೆ ಕಸ್ಟಮೈಸ್ ಮಾಡಬಹುದು. 5 inch ಇಂದ ಸ್ಟಾರ್ಟ್ ಆಗಿ ನಿಮ್ಗೆ ಅಪ್ ಟು 12 to 14 inches ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ ಆಕ್ಚುಲಿ. ಇದು ಥಿಕ್ನೆಸ್ ನೀವು ನೋಡ್ತಿರ್ಬೋದು 2 inches ಬಂದಿದೆ ಅಂತ ನೋಡಿ, ಈ ತರ ಬರುತ್ತೆ. ಸರ್ ಈ ಡೋರ್ ಬಗ್ಗೆ ಹೇಳಿ. ಇದು ನೋಡಿ ಯಾವ ತರ ಒಂದು ಎಲಿಗೆಂಟ್ ಕಾಣ್ತಿದೆ. ಅಂಡ್ ನೀವು ಸಿಂಪಲ್ ಆಗಿ ನೋಡ್ತಿರ್ಬೋದು, ತುಂಬಾ ಅಷ್ಟೊಂದು ಡಿಸೈನ್ ಕೂಡ ಇಲ್ಲ, ಸಿಂಪಲ್ ಆಗಿದೆ. ಅಂಡ್ ಸಿಕ್ಕಾಬಟ್ಟೆ ನಮ್ಗೆ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಸ್ಟ್ರೈಪ್ಸ್ ಹಾರಿಜಾಂಟಲ್ ಅಲ್ಲಿ ಕೊಟ್ಟಿದ್ದಾರೆ. ಸರ್ ಏನ್ ತರ ಕಾನ್ಸೆಪ್ಟ್? ಇದು ಮೈನ್ ಡೋರ್ ಆಕ್ಚುಲಿ. ಇದು ಓಕೆ, ಸೈಜ್ ಬಂದು 7.5 by 3.5 ಇದೆ. 7.5 by 3.5 ಬಂದಿದೆ. ಓಕೆ, ಪ್ಯೂರ್ಲಿ ಕಾಂಟೆಂಪರರಿ ಡಿಸೈನ್ಸ್. ಓಕೆ, ಇದು ಆಕ್ಚುಲಿ ಫುಲ್ಲಿ ಕಾಂಟೆಂಪರರಿ. ನೋಡಬಹುದು ಡಿಸೈನ್ ಪ್ಯಾಟರ್ನ್ ನೋಡಬಹುದು, ಎಲ್ಲ ಫಿನಿಶಿಂಗ್ ನೋಡಿ ಚೆನ್ನಾಗಿದೆ. ಯಾವ ತರ ಫಿನಿಶಿಂಗ್ ಬಂದಿದೆ ನೋಡಿ ವೀಕ್ಷಕರು, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಫಿನಿಶಿಂಗ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ಇದೆ ಅಂತ. ಅಂಡ್ ಸ್ಟ್ರೈಪ್ಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಹಾರಿಜಾಂಟಲ್ ಸ್ಟ್ರೈಪ್ಸ್. ಡಿಸೈನ್ ನೋಡಿ ಯಾವ ತರ ಇದೆ. ಇಲ್ಲಿ ನಿಮ್ಗೆ ಇದು ಬೇಡ, ನಮ್ಗೆ ಪ್ಯಾಟರ್ನ್ ಬೇಡ, ಬೇರೆ ತರ ಡಿಸೈನ್ ಮಾಡ್ಕೊಡಿ ಕಸ್ಟಮೈಸ್ ಅಂದ್ರೆ ಕಸ್ಟಮರ್ ಯಾವ ತರ ಕೇಳಿದ್ರೆ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಅವರೇ ಯಾವ್ದಾದ್ರು ಒಂದು ಡಿಸೈನ್ ತಗೊಂಡ್ ಬರ್ತಾರೆ, ಸರ್ ನನಗೆ ಇದೇ ಡಿಸೈನ್ ಇಲ್ಲಿ ಹಾಕೊಡ್ಬೇಕು. ಖಂಡಿತ ಕಸ್ಟಮರ್ ಯಾವ ತರ ಕೇಳ್ತಾರೆ ಅದ್ರ ಪ್ಯೂರ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅವ್ರು ನಾವು ಡಿಸೈನ್ ಒಂದು ಆರ್ಡರ್ ಫೈನಲೈಸ್ ಮಾಡಿದ್ರೆ ನಾವು ಡಿಸೈನ್ ಮಾಡಿ ಕಸ್ಟಮರ್ ತೋರಿಸ್ತೀವಿ. ಅವ್ರ ಹತ್ರ ಅಪ್ರೂವಲ್ ತಗೊಂಡು ಅವ್ರು ಓಕೆ ಅಂದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಆಕ್ಚುಲಿ. ಸರ್ ನೀವು ಈ ತರ ಇದೇ ತರ ಡೋರ್ ಬರುತ್ತೆ ಅಂತ ನಿಮ್ ಮುಂಚೆ ಏನಾದ್ರು ಸ್ಕೆಚ್ ರಫ್ ಫಿಗರ್ ತೋರಿಸ್ತೀರಾ? ನಾವು ತೋರಿಸ್ತೀವಿ, ಎಲ್ಲ ಡ್ರಾಯಿಂಗ್ ಎಲ್ಲ ಕಳ್ಸಿಕೊಡ್ತೀವಿ, ಕಸ್ಟಮರ್ ಕಳ್ಸಿಕೊಡ್ತೀವಿ. ಆಮೇಲೆ ಅವ್ರ ಅಪ್ರೂವಲ್ ಕೊಟ್ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡೋದು. ಎಲ್ಲ ಒಂದ್ ಅಪ್ರೂವಲ್ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡೋದು. ಓಕೆ ಸರ್, ನೆಕ್ಸ್ಟ್ ಡೋರ್ ನೋಡ್ತಾ ಹೋಗೋಣ. ಯಾವ ತರ ಎಲ್ಲ ಡೋರ್ ಇದೆ? ಇಲ್ಲಿ ಕಾಂಟೆಂಪರರಿ ಡಿಸೈನ್ಸ್ ಇದೆ ನೋಡಿ. ಕಾಂಟೆಂಪರರಿ ಡಿಸೈನ್ಸ್, ಇದು ಮೈನ್ ಡೋರ್. ಓಕೆ, ಇದು ನೋಡ್ಬೋದು ಪ್ಲೇನ್. ಕೆಲವು ಕಸ್ಟಮರ್ ಕಾರಿಂಗ್ ತುಂಬಾ ಇಷ್ಟ ಆಗಲ್ಲ, ಕೆಲವು ಸಿಂಪಲ್ ಆಗಿರೋ ಪ್ಲೇನ್ ಆಗಿರ್ಬೇಕಂತ ಹೇಳ್ತಾರೆ. ಇದು ಪ್ಲೇನ್ ಡಿಸೈನ್ ಆಕ್ಚುಲಿ. ಪ್ಲೇನ್ ಡಿಸೈನ್ ಯಾವ ತರ ಬಂದಿದೆ? ಬರೀ ಮಧ್ಯ ಮತ್ತೆ ಸೆಂಟರ್ ಮತ್ತೆ ನಿಮ್ಗೆ ಸ್ವಲ್ಪ ವರ್ಕ್ ಇದೆ ಆಕ್ಚುಲಿ. ಮಿಕ್ಕಿದ ಕಡೆ ಬರೀ ಎಷ್ಟು ಹಾರಿಜಾಂಟಲ್ ಗ್ರೂವ್ಸ್ ಬರುತ್ತೆ ಆಕ್ಚುಲಿ ಅಷ್ಟೇ. ಓಹೋ, ಏನ್ ಸಖತ್ತಾಗಿದೆ ನೋಡಿ ವೀಕ್ಷಕರೇ. ಪೇಂಟಿಂಗ್ ನೀವು ಅಬ್ಸರ್ವ್ ಮಾಡ್ತಿರೋ ಫಿದಾ ಆಗೋಗ್ಬಿಡ್ಬೋದು, ಆ ತರ ಇದೆ ನೋಡಿ ಪೇಂಟಿಂಗ್.
ಅಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಎಷ್ಟು ಸ್ಮೂತ್ ಇದೆ ನೋಡಿ ಸರ್. ಸೊ ಈ ಡೋರ್ ಥಿಕ್ನೆಸ್ ನೋಡಬಹುದು ಆಕ್ಚುಲಿ 2 ಇಂಚ್ ಥಿಕ್ನೆಸ್ ಇದೆ 2 ಇಂಚ್ ಇದೆ ಇದು. ನಾರ್ಮಲಿ ಒಂದು ಕಾಲು ಅಂತ ಹೇಳಿದ್ರು, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು 2 ಇಂಚ್ ಥಿಕ್ನೆಸ್ ಬಂದಿದೆ ವೀಕ್ಷಕರೇ. ಇದಕ್ಕೆ ನೀವು ಆರಾಮಾಗಿ ಎಲೆಕ್ಟ್ರಾನಿಕ್ ಎಲ್ಲಾ ತರ ಲಾಕ್ ಹಾಕಬಹುದು ಆಕ್ಚುಲಿ. ಮ್ಯಾನುವಲ್ ಡಿಜಿಟಲ್ ಯಾವ್ದು ಬೇಕೋ ಅದು ಹಾಕಬಹುದು. ಇಲ್ಲಿ ಕಾಫಿ ಕಲರ್ ನಮಗೆ ಡಿಸೈನ್ ಯಾವ ತರ ಬಂದಿದೆ ನೋಡಿ, ಅದೇ ಅಟ್ರಾಕ್ಟಿವ್ ನಮಗೆ. ಇದು ಕಾಂಬಿನೇಷನ್ ಕಲರ್ ಅಂತ ಹೇಳ್ತೀವಿ. ಟೀಕ್ವುಡ್ ಪ್ಲಸ್ ವಾಲ್ನಟ್, ಸೊ ಎರಡು ಡ್ಯುಯಲ್ ಕಲರ್, ಎರಡು ಕಲರ್ ಬರುತ್ತೆ ಆಕ್ಚುಲಿ. ಸೊ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ಸರ್. ಇದೇನ್ ಸರ್ ಇದು? ಇದು ಪೂಜಾ ಡೋರ್ ಆಕ್ಚುಲಿ. ಇದು ಪೂಜಾ ಡೋರ್, ಇದು ಪೂಜಾ ಡೋರ್ ಆಕ್ಚುಲಿ. ಇದು ಡೋರ್ ಎಷ್ಟು ಚಿಕ್ಕದ್ ಬಂದಿದೆ ಅಂತ ನೋಡಿ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಓಕೆ, ಇದು ಫುಲ್ಲಿ ಹ್ಯಾಂಡ್ ಕಾರ್ವಿಂಗ್ ವಿತ್ ಹ್ಯಾಂಡ್ ಕಾರ್ವಿಂಗ್. ಇದು ಓಕೆ, ಫಿನಿಶ್ ಡೆಪ್ತ್ ಎಷ್ಟು ಇದೆ ಕಾರ್ವಿಂಗ್ ನೋಡಬಹುದು ಆಕ್ಚುಲಿ. ಓಕೆ, ಸೊ ಇದು ವಿತ್ ಮೆಟಾಲಿಕ್ ಫಿನಿಶ್ ಕೊಡ್ತೀವಿ. ನೋಡಕ್ಕೆ ಬ್ರಾಸ್ ಇರುತ್ತೆ, ಬೆಟರ್ ದನ್ ಬ್ರಾಸ್ ಆಕ್ಚುಲಿ ಇದು. ಓಕೆ ಸರ್, ಏನ್ ಲೆಂತ್ ಬಂದಿದೆ ಇದು? ಇದು 6.5 ಫೀಟ್ ಇದೆ ಹೈಟ್. 6.5 ಇದೆನಾ? ಹೌದು. ಓಕೆ ಸರ್, ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಒಂದು ಡೋರ್ ನಾನು ಕಂಪ್ಲೀಟ್ ಸೆಟ್ ಮಾಡಿಸ್ಬೇಕಂತಂದ್ರೆ? ಇದು 7/3 ಅಂತ ಅನ್ಕೊಳ್ಳಿ ಸ್ಟ್ಯಾಂಡರ್ಡ್ ಸೈಜ್ ಗೆ. ಓಕೆ, ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 80 to 85,000 ಆಗುತ್ತೆ. 80 to 85,000 ಆಗುತ್ತೆ. ಓಕೆ, ಇದು ಮೈನ್ ಡೋರ್ ಆಕ್ಚುಲಿ. ಇದು ಓಕೆ, ವಾಲ್ನಟ್ ಫಿನಿಶ್ ಕೊಟ್ಟಿದ್ದೀವಿ, ಕಾಂಟೆಂಪರರಿ ಡಿಸೈನ್ ಮೈನ್ ಡೋರ್. ಇದು ಸೈಜ್ ನೋಡಬಹುದು 7.5 by 3.5 ಬರುತ್ತೆ. ಡಿಸೈನ್ ನೋಡಿ ವೀಕ್ಷಕರೇ ಯಾವ ತರ ಬಂದಿದೆ, ಏನ್ ಚೆನ್ನಾಗಿರೋ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಫುಲ್ ಡೋರ್ ಕಂಪ್ಲೀಟ್ ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಅಂಡ್ ಸೆಂಟ್ರಲ್ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. 2 ತರ ಸೆಂಟರ್ ನಿಮ್ಗೆ ಕೊಟ್ಟಿದ್ದಾರೆ. ಡಿಸೈನ್ ಯಾವ ತರ ಇದೆ ನೋಡಿ, ಮಸ್ತ್ ಆಗಿದೆ ಸರ್. ಇದು ಹ್ಯಾಂಡ್ ಕಾರ್ವ್ದಾ? ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಸರ್, ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಚೆನ್ನಾಗಿ ಬಂದಿದೆ ನೋಡಿ. ಡೆಪ್ತ್ ನೋಡಬಹುದು ಆಕ್ಚುಲಿ, ಡೆಪ್ತ್ ಅಲ್ಲೇ ಗೊತ್ತಾಗುತ್ತೆ. ಎಲ್ಲ ಕೈ ಫಿನಿಶಿಂಗ್ ಹ್ಯಾಂಡ್ ಕಾರ್ವಿಂಗ್ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ, ಕರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ ಯಾವ ತರ ಈ ಒಂದು ಡೋರ್ ಬಂದಿದೆ ಅಂತ ಹೇಳಿ. ಸರ್ ಇದು ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀರಾ ಯಾವ ತರ ಸರ್? ಇದು ಟೀಕ್ವುಡ್ ಆಕ್ಚುಲಿ ವುಡ್ ಮೇಲೆ ಕಾರ್ವಿಂಗ್ ಮಾಡಿ ಅದ್ಮೇಲೆ ಮೆಟಾಲಿಕ್ ಫಿನಿಶ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ನೋಡಕ್ ಬ್ರಾಸ್ ತರ ಇರುತ್ತೆ. ಇದು ತುಂಬಾ ಹೈಲೈಟ್ ಇರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಲುಕ್. ಸೆಂಟರ್ ಮಾತ್ರ ಡೋರ್ ಸೆಂಟರ್ ಅಲ್ಲಿ ಬಂದಿದೆ. ಮೇಲ್ಗಡೆ ಎಲ್ಲ ನಿಮ್ಗೆ ಫುಲ್ ಪ್ಲೈನ್ ಇದೆ, ಸೆಂಟರ್ ಮಾತ್ರ ನಿಮ್ಗೆ ಅಟ್ರಾಕ್ಟಿವ್ ಆಗಿ ನೋಡ್ಲಿಕ್ಕೆ. ಇದನ್ನ ಆಕ್ಚುಲಿ ಕಾಂಟೆಂಪರರಿ ಡಿಸೈನ್ಸ್ ಆಕ್ಚುಲಿ ಇದನ್ನ. ಓಕೆ, ಏನಿಲ್ಲ ವೀಕ್ಷಕರೇ, ಬರೀ ಸ್ಟ್ರೈಪ್ಸ್ ಇದೆ. ಏನ್ ಸಖತ್ತಾಗಿದೆ ನೋಡಿ, ಪ್ಲೇನ್ ಆಗಿದೆ, ಎಲ್ಲಿಗೆಂಟಾಗಿದೆ. ಒಂಚೂರು ನಮ್ಗೆ ಆಡಂಬರ ಅನ್ಸಲ್ಲ, ಹೆವಿ ಅನ್ಸಲ್ಲ, ನಾರ್ಮಲ್ ಆಗಿದೆ, ಸಖತ್ತಾಗಿದೆ ನೋಡಿ ವೀಕ್ಷಕರೇ. ಇಷ್ಟೋ ತನಕ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ಫ್ರಂಟ್ ಡೋರು ಮತ್ತೆ ಪೂಜಾ ರೂಮ್ ಡೋರು. ಸರ್ ಇವಾಗ ನೀವು ತೋರಿಸ್ತಿರೋದು ಯಾವ್ದು? ಸೊ ನಮ್ಮಲ್ಲಿ ಆಕ್ಚುಲಿ ಇಂಟರ್ನಲ್ ಗೂ ಆಪ್ಷನ್ಸ್ ಇದೆ ಆಕ್ಚುಲಿ ಬೆಡ್ರೂಮ್ ಗೆ. ಸರ್ ನಿಮ್ಮಲ್ಲಿ ಟೋಟಲಿ ಒಂದು ಮನೆಗೆ ಯಾವ್ಯಾವ ತರ ಎಲ್ಲ ಕೊಡ್ತಾ ಹೋಗ್ತೀರಾ ಸರ್? ವುಡ್ ಪ್ರೊವೈಡ್ ಏನೇನ್ ಮಾಡ್ತೀರಾ? ಸೊ ಫ್ರೇಮ್ಸ್, ಮೇನ್ ಡೋರು, ಪೂಜಾ ಡೋರು, ಬೆಡ್ರೂಮ್ ಡೋರು, ಬಾತ್ರೂಮ್ ಡೋರು, ಕಂಪ್ಲೀಟ್ಲಿ ಒಂದು ಮನೆಗೆ ಯಾವ್ಯಾವ ತರ ಡೋರ್ ಬೇಕು ಎಲ್ಲ ಮಾಡ್ತೀರಾ? ಎಲ್ಲ ತರ ಸ್ವಿಂಗ್ಸ್ ಮಾಡ್ತೀವಿ, ಪೂಜಾ ಮಂಟಪ ಮಾಡ್ತೀವಿ, ಪ್ಯಾನಲ್ಸ್ ಮಾಡ್ತೀವಿ. ಎಲ್ಲ ಪ್ಯೂರ್ಲಿ ಕಸ್ಟಮೈಸ್. ನಮ್ ಡಿಸೈನ್ಸ್ ಇದೆ, ಬಂದು ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ. ಓಕೆ ಸರ್, ಇವಾಗ ತೋರಿಸ್ತಿರೋದು ಯಾವ ಸರ್? ಇದು ಆಕ್ಚುಲಿ ಬೆಡ್ರೂಮ್ ಡೋರ್ ಆಕ್ಚುಲಿ. ಇದು ವಿನಿಯರ್ ಡೋರ್, ಬರ್ಮಾ ವಿನಿಯರ್ ಆಕ್ಚುಲಿ. ಫಸ್ಟ್ ಕ್ವಾಲಿಟಿ ಬರ್ಮಾ ವಿನಿಯರ್ ಹಾಕಿದ್ವಿ ಮೇಲೆ. ಗ್ರೈನ್ಸ್ ಎಲ್ಲ ಗೊತ್ತಾಗುತ್ತೆ ನೋಡಿ, ಫಿನಿಶಿಂಗ್ ಗ್ರೈನ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ. ಇದು ಪ್ಯೂರ್ ಫಸ್ಟ್ ಕ್ವಾಲಿಟಿ ಬರ್ಮಾ ವಿನಿಯರ್ ಆಕ್ಚುಲಿ. ಇದು ಫಸ್ಟ್ ಕ್ವಾಲಿಟಿ. ಇದು ಬೆಡ್ರೂಮ್ಸ್ ಹಾಕೊಬಹುದು, ಬಾತ್ರೂಮ್ ಹಾಕೊಬಹುದು, ಬಾಲ್ಕನಿಗೆ ಎಲ್ಲಾ ತರನು ಯೂಸ್ ಮಾಡಬಹುದು. ನಮ್ಮಲ್ಲಿ ವೆರೈಟಿ ರೇಂಜಸ್ ಇದೆ, ಲ್ಯಾಮಿನೇಟ್ ಇದೆ, ವಿನಿಯರ್ ಇದೆ, ಸುಮಾರು ಆಪ್ಷನ್ಸ್ ಇದೆ. ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ. ಸರ್ ಏನ್ ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಇದು? ಇದು ಸ್ಕ್ವೇರ್ ಫೀಟ್ ಆಕ್ಚುಲಿ 2000 rupees per square feet ಆಗುತ್ತೆ. 2000 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ಕೆಳಗಡೆಯಿಂದ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ನಿಮಗೆ ಕಾರ್ವಿಂಗ್ಸ್ ಬಂದಿದೆ ಅಂತ ಹೇಳಿ. ಶಾಪ್ ಅಲ್ಲಿ ನಾನು ಎಲ್ಲಾ ತರ ಐಟಮ್ಸ್ ನೋಡಿದೆ. ಅಂಡ್ ನಿಮ್ಮಲ್ಲಿ ಬೇಸಿಕ್ ಸ್ಟಾರ್ಟ್ ಆಗುವಂತ ಪ್ರೈಸ್ ಎಷ್ಟು ಸರ್? ನೀವು ಸರ್ ಇಂಟರ್ನಲ್ ಡೋರ್ಸ್ ನಮ್ಮಲ್ಲಿ ಬೇಸಿಕ್ ರೇಂಜ್ ಸ್ಟಾರ್ಟ್ ಆಗೋದು ಆಕ್ಚುಲಿ ಸ್ಕ್ವೇರ್ ಫೀಟ್ 1250 ಸ್ಟಾರ್ಟ್ ಆಗುತ್ತೆ. 1250 ರೇಂಜಸ್ ಇದೆ ಆಕ್ಚುಲಿ. ಡಿಸೈನ್ ಚೂಸ್ ಮಾಡಿ ವಿನಿಯರ್ ಲ್ಯಾಮಿನೇಟ್ ಇದೆ, ಬರ್ಮಾ ವಿನಿಯರ್ ಇದೆ, ವಿನಿಯರ್ ವಿತ್ ಟೀಕ್ವುಡ್ ಕ್ಲಾಡಿಂಗ್ ಸಿಗುತ್ತೆ. ಆಪ್ಷನ್ಸ್ ಇದೆ, ನೀವು ಚೂಸ್ ಮಾಡಿ ನಿಮ್ಗೆ ಯಾವ ತರ ಬೇಕು ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಆಕ್ಚುಲಿ. ಇಷ್ಟೆಲ್ಲ ಡಿಸೈನ್ಸ್ ನೋಡಿದಾರೆ ನೀವು ಆಕ್ಚುಲಿ ಶೋರೂಮ್ ಅಲ್ಲಿ. ಎಷ್ಟು ಡಿಸೈನ್ಸ್ ನೋಡಿದಾರೆ. ಆಮೇಲೆ ನಮ್ಮಲ್ಲಿ ಕ್ಯಾಟ್ಲಾಗ್ ಅಲ್ಲೂ ಡಿಸೈನ್ಸ್ ಇದೆ ನೋಡಿ. ಓಕೆ ಸರ್, ಇಲ್ಲಿ ಕೂಡ ಇದೆನಾ? ಇಲ್ಲಿ ಕೂಡ ಡಿಸೈನ್ಸ್ ಇದೆ ಆಕ್ಚುಲಿ. ವೆರೈಟಿ ಆಫ್ ರೇಂಜಸ್ ಇದೆ. ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ತರ ನಮ್ಗೆ ವಾಸ್ಕಲ್ ಆಗಿರ್ಬೋದು ಅಥವಾ ಡೋರ್ಸ್ ಆಗಿರ್ಬೋದು ಯಾವ ತರ ಆಪ್ಷನ್ಸ್ ನಮ್ಗಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ತಿದ್ರಾ. ಎಷ್ಟು ಆಪ್ಷನ್ ಇದೆ ಸರ್? ಎಷ್ಟು ಇರ್ಬೋದು ಸರ್ ಆಪ್ಷನ್ಸ್? ಇದು ನಮ್ಮಲ್ಲಿ ಸುಮಾರು ಒಂದು 700 to 800 ಆಪ್ಷನ್ಸ್ ಇದೆ. 700 to 800 ಇದೆ. ಹೌದಾ? ಪ್ಲಸ್ ಕಸ್ಟಮೈಸ್ ಇದೆ ಆಕ್ಚುಲಿ. ಕಸ್ಟಮರ್ ಕೊಟ್ರು ಡಿಸೈನ್ಸ್ ಅವ್ರಿಗೆ ಯಾವ ತರ ಬೇಕೋ ಅದ್ರ ಪ್ರಕಾರನು ಮಾಡ್ಕೊಡ್ತೀವಿ. ಓಕೆ ವೀಕ್ಷಕರ, ಎಷ್ಟು ಆಪ್ಷನ್ ಇದೆ ನೋಡಿ ಸರ್. ಇದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಏನಾದ್ರು ಶೇರ್ ಮಾಡಕ್ಕಾಗುತ್ತಾ ನಮ್ಮ ವೀಕ್ಷಕರು ಕೇಳಿದ್ರೆ? ಸರ್ ನಮ್ಮಲ್ಲಿ ಆನ್ಲೈನ್ ಕ್ಯಾಟಲಾಗ್ ಅವೈಲೇಬಲ್ ಇದೆ ಆಕ್ಚುಲಿ. ಅದ್ರಲ್ಲಿ ಫಾಸ್ಟ್ ಮೂವಿಂಗ್ ಲಿಮಿಟೆಡ್ ಡಿಸೈನ್ ನಿಮ್ಗೆ ಸಿಗುತ್ತೆ ಆಕ್ಚುಲಿ. ಅದ್ರಲ್ಲಿ ನಿಮಗೆ 50+ ಡಿಸೈನ್ಸ್ ಇದೆ ಮೈನ್ ಡೋರ್. ಸೊ ಆನ್ಲೈನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡಿಸೈನ್ಸ್ ಗೊತ್ತಾಗುತ್ತೆ. ಓಕೆ ವೀಕ್ಷಕರೇ, ಆ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ತುಂಬಾನೇ ವೆರೈಟಿ ಆಫ್ ಆಪ್ಷನ್ಸ್ ನಿಮ್ಗೆ ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ರೆ ಅವರಿಗೆ ಆ ಪ್ರೈಸ್ ಡಿಸ್ಕಷನ್ ನೀವು ಮಾಡ್ಕೋಬಹುದು. ನೀವು ಈ ಒಂದು ಶಾಪಲ್ಲಿ ಕಂಪ್ಲೀಟ್ ಆಗಿ ಇಷ್ಟು ಡಿಸೈನ್ಸ್ನ ನೋಡಿದ್ದೀರಾ. ಸರ್ ನಮಗೆ ಈ ಡಿಸೈನ್ ಸಾಕಾಗಿಲ್ಲ ಅಂತಂದರೆ
ಇದು ಕ್ಯಾಟ್ಲಾಗಲ್ಲಿ ತೋರಿಸಿದ್ರಿ, ಮತ್ತೇನು ಆಪ್ಷನ್ ಇದೆ ಸರ್ ಇಲ್ಲಿ? ನಮ್ಮ ಹತ್ರ ಸುಮಾರು ಆಪ್ಷನ್ಸ್ ಇದೆ. ನಮ್ಮ ಕೆಳಗಡೆ ಶೋರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಕೆಳಗಡೆ ಒಂದು ಶೋರೂಮ್ ಇದೆನಾ ನಿಮ್ದೇನಾ ಸರ್ ಅದನ್ನು? ಹೌದು. ಓಕೆ, ಅದನ್ನು ನೋಡೋಣ ಬನ್ನಿ. ಬನ್ನಿ ಈ ಒಂದು ಶಾಪ್ ಒಳಗಡೆ ಹೋಗೋಣ. ನೀವು ಹೊರಗಡೆನೆ ನೋಡ್ತಾ ಇರ್ಬೋದು ಯಾವ ಥರ ಡೋರ್ಸ್ ಇಟ್ಟಿದ್ದಾರೆ ಅಂತೇಳಿ. ಸರ್ ನಮಸ್ತೆ. ಈ ಪರ್ಟಿಕ್ಯುಲರ್ ಡಿಸೈನ್ಸ್ ನಾವು 2 ಇಂಚ್ ಕಮ್ಮಿ ಮಾಡೋಕ್ಕಾಗಲ್ಲ. Okay. ಇದು ಎನ್ಕಾವಿಂಗ್ ಜಾಸ್ತಿ ಇದೆ ಅಲ್ವಾ, ಸೊ ಅದರಿಂದ ಅದು ಥಿಕ್ನೆಸ್ ಇರಲೇಬೇಕು. ಥಿಕ್ನೆಸ್ ಬೇಕು ಅಷ್ಟು ಅಂತನಾ? ಕೆಲವು ಡಿಸೈನ್ಗೆಲ್ಲ ನಾವು ಥಿಕ್ನೆಸ್ ಜಾಸ್ತಿ ಮಾಡಲೇಬೇಕು. ಓಕೆ ಓಕೆ ಓಕೆ. ಸೊ ಸರ್ ಇದು ಪೂಜಾ ಡೋರಾ? ಇದು ದೇವ್ರ ಮನೆದು. ಓಕೆ, ದೇವ್ರ ಮನೆ. ಓಕೆ. ಬೆಲ್ಸು ನಾವು ಈ ಲಕ್ಷ್ಮೀ ಗಣೇಶ ಬೆಲ್ಸ್ ನಮಗೆ ಓಲ್ಡ್ ಟ್ರೆಡಿಷನ್ ಕೊಡುತ್ತಲ್ವ ಸರ್ ಇದು? ಹೌದು. ಸೊ ಇದರಲ್ಲೇ ನೀವು ಗಣೇಶ ಲಕ್ಷ್ಮಿ ಅಂತ ಕಾರ್ವಿಂಗ್ ಮಾಡಿರೋದು. ಓಕೆ, ಮೇಲೆ ಗಣೇಶ ಕಾರ್ವಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಯಾವ ಥರ ನಮ್ಗೆ ಅದು ಅಟ್ರಾಕ್ಟಿವ್ ಫೀಲ್ ಬರುತ್ತೆ. ಒಂದು ದೇವ್ರ ಮನೆಗೆ ಯಾವ ಥರ ಪರ್ಫೆಕ್ಟ್ ಲುಕ್ ಬೇಕೋ ಆ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ನಿಮ್ಗೆ ಯಾವ್ದಾದ್ರು ಬೇರೆ ವಿಗ್ರಹನ ನಾವು ಹಾಕಬೇಕು, ಫೋಟೋನ ಹಾಕಬೇಕು ಅಂದರೆ ಅದನ್ನು ಕೂಡ ಕಸ್ಟಮೈಸ್ ಮಾಡ್ಬೋದು. ಇನ್ನೊಂದು ಬಂದು ಇದ್ರಲ್ಲೇ ನಾವು ಜಾಸ್ತಿ ಓಪನಿಂಗ್ ಕೊಡ್ತೀವಿ. ಜಾಸ್ತಿ ಡಿಸೈನ್ ಎಲ್ಲ ಓಕೆ ಜಾಸ್ತಿ ಇದೆ. ಓಕೆ. ನೀವು ಪೂಜೆ ಮಾಡೋದಕ್ಕೆ ಈಗ ಇದು ಹೋಗಿ ಬರೋಕ್ಕೆಲ್ಲ ಈಸಿ ಇರುತ್ತೆ. ಸಿಂಪಲ್ ಪ್ಲಾನ್ ಎಲೆಗೆಂಟ್. ಓಕೆ, ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಒಂದು ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಫ್ರಂಟಲ್ಲಿ ಟಾಪ್ ಟು ಬಾಟಮ್ ಯಾವ ಥರ ಫೀಲ್ ಬರುತ್ತೆ ನೋಡಿ. ನೆಕ್ಸ್ಟ್ ಬಂದು ಇದು ಮೇನ್ ಡೋರ್ ಇದೆ. ಮೇನ್ ಡೋರಾ? 8 feet by 4 feet. ಓಕೆ. ಕಂಟೆಂಪರರಿ ಡಿಸೈನ್. ಓಕೆ. ಲೈಟ್ ಶೇಡ್ ಅಲ್ಲಿ ಮಾಡಿದ್ರು. ಲೈಟ್ ಶೇಡಲ್ಲಿ. ಓಕೆ. ಸಿಂಪಲ್ ಅಂಡ್ ಎಲೆಗೆಂಟ್ ಇರುತ್ತೆ. ಓಕೆ. ಈ ಕಡೆ ಹ್ಯಾಂಡಲ್ ಬರುತ್ತೆ. ಈ ಕಡೆ ಹ್ಯಾಂಡಲ್ ಬರುತ್ತಾ? ಡಿಜಿಟಲ್ ಲಾಕ್. ಓಕೆ. ಇದು 2 ಇಂಚಸ್ ಬಂದಿದೆ ಥಿಕ್ನೆಸ್? 2 ಇಂಚ್ ಬಂದಿದೆನಾ? ಇದು ನಾವು ಕಮ್ಮಿ ಥಿಕ್ನೆಸ್ ಅಲ್ಲೇ ಮಾಡಿಸ್ಬೋದು, ಬಟ್ ಇದು ಕಸ್ಟಮರ್ಗೆ 2 ಇಂಚ್ ಅಲ್ಲಿ ಮಾಡಿರೋದು. ಓಕೆ. ಸ್ವಸ್ತಿಕ್ ಒಂದು ಲೋಗೋ. ಸ್ವಸ್ತಿಕ್ ಲೋಗೋ ಬಂದಿದೆ. ಸ್ವಸ್ತಿಕ್ ಲೋಗೋ ಮೇಲೆ ಮಾಡಿರುವಂಥದ್ದು ನೋಡಿ ವೀಕ್ಷಕರೇ. ಇಡೀ ಟಾಪ್ ಟು ಬಾಟಮ್ ನಿಮಗೆ ಸ್ವಸ್ತಿಕ್ ಲೋಗೋನೇ ನಿಮಗೆ ಆಗ್ತಾ ಬಂದಿದ್ದಾರೆ. ಸೊ ಬಟ್ ಈ ಕಡೆ ನಿಮಗೆ ಪ್ಲೇನ್ ಬಿಟ್ಟಿದ್ದಾರೆ. ಇದು ನಿಮಗೆ ಅಟ್ರಾಕ್ಟಿವ್ ಆಗಿ ಫೀಲ್ ಬರುತ್ತೆ ನೋಡಿ. ಓಕೆ ಸರ್, ಇದು ಫ್ರಂಟ್ ಡೋರಾ? ಇದು ಫ್ರಂಟ್ ಡೋರ್. ಓಕೆ, ಯಾವ ಥರ ಬಂದಿದೆ ನೋಡಿ, ಯಾವ ಥರ ಫೀಲ್ ಇದೆ ನೋಡಿ. ಕಾರ್ವಿಂಗ್ ಮಾಡಿಬಿಟ್ಟು ಡಿಸೈನ್ ಯಾವ ಥರ ಬಂದಿದೆ? ವಾಲ್ನಟ್ ಫಿನಿಶ್. ವಾಲ್ನಟ್ ಫಿನಿಶ್. ಓಕೆ, ವಾಲ್ನಟ್ ಫಿನಿಶ್ ಯಾವ ಥರ ಬಂದಿದೆ ನೋಡಿ. ಮೇಲ್ಗಡೆ ಗೋಲ್ಡ್ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಕೂಡ ಕೊಟ್ಟಿದ್ದಾರೆ. ಮಧ್ಯಕ್ಕೆ ಒಂದು ಕರ್ವ್ ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಓಕೆ. ನೆಕ್ಸ್ಟ್ ಬಂದು ಓಕೆ, ಇದು ಮೇನ್ ಡೋರ್ ವಿತ್ ಫ್ರೇಮ್ ಸೆಟ್ ಇರೋದು. ಓ, ನಿಮಗೆ ವಾಸ್ಕಲ್ ಕೂಡ ಬಂದಿದೆ ನೋಡಿ ವೀಕ್ಷಕರೇ. ಇದು ಹೊರಗಡೆ ಕಂಪ್ಲೀಟ್ ವಾಸ್ಕಲ್ ಬಂದಿದೆ. ಇದು 10 ಇಂಚಸ್ ಬೈ 2 ಇಂಚಸ್ ಎಲ್ಲ ಮಾಡಿರೋದು. 10 ಇಂಚಸ್ ಬೈ 2 ಇಂಚಸ್. ಓಕೆ. ವಿತ್ ಎನ್ಹಾನ್ಸ್ ಬ್ಯೂಟಿ ನಾವು ಇದರಲ್ಲೇ ಒಂದು ವುಡನ್ 10 ಇಂಚಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಇಲ್ಲಿ ಯಾವ ಥರ ಬಿಡ್ತು ಕೊಟ್ಟಿದ್ದಾರೆ ನೋಡಿ. ಕಂಪ್ಲೀಟ್ ಆಗಿ 2 ಇಂಚಸ್ ಥಿಕ್ನೆಸ್ ಬಂದಿದೆ. ಓಕೆ. ಆಮೇಲೆ ಇದಕ್ಕೆ ಒಂದು ವುಡನ್ ಹ್ಯಾಂಡಲ್ ಹಾಕಿರೋದು. ಓ, ವುಡನ್ ಹ್ಯಾಂಡಲ್ ಯಾವ ಥರ ಬಂದಿದೆ ನೋಡಿ. ಎಲ್ಲ ಕಸ್ಟಮೈಸ್ ಇರುತ್ತೆ ನಮಗೆ. ಇದು ಕಸ್ಟಮೈಸ್ ಇರುತ್ತಾ ಸರ್? ಅದರಲ್ಲಿ ನಮಗೆ ಈ ಡೋರ್ ಈ ಥರ ಇದೆ, ಬಟ್ ಆ ಟೈಮಲ್ಲಿ ನಾನು ಅದನ್ನು ಚೇಂಜ್ ಮಾಡಿಸ್ಬೇಕು. ಆಪ್ಷನ್ ಅಲ್ಲ ನಿಮಗೆ. ನೀವು ನಾರ್ಮಲ್ ಲಾಕ್ ಹಾಕ್ಬೇಕಂತ ನೀವು ಚೇಂಜ್ ಮಾಡಿಸ್ಕೋಬಹುದು. ವಿತ್ ಹ್ಯಾಂಡಲ್ ಚಾಯ್ಸ್. ಓಕೆ. ಇದು ಟೀ ಗುಡ್ ಮೀಡಿಯಂ ಶೇಡ್ ಮಾಡಿ. ಟೀ ಗುಡ್ ಮೀಡಿಯಂ ಶೇಡ್ ಇದು. ಓಕೆ. ಸೊ ಏನೇ ಒಂದು ಈ ಕಡೆ ನೋಡಿದ್ರೆ ಓ, ಇದು ಯಾವ ಥರ ಕಾಣ್ತಿದೆ ನೋಡಿ. ಎಷ್ಟು ಅಟ್ರಾಕ್ಟಿವ್ ಫೀಲ್ ಬರ್ತಿದೆ ಸರ್. ಇದು 2 ಬಂದಿದೆ, ಡಬಲ್ ಡೋರ್ ಇದು. ಓಕೆ. 8 ಅಡಿಗೆ 5 ಅಡಿ. 8 ಅಡಿಗೆ 5 ಅಡಿ ಬಂದಿದೆ. ಎಷ್ಟು ಅದ್ಭುತವಾಗಿ ಕಾಣ್ತಿದೆ, ಎಷ್ಟು ಅಟ್ರಾಕ್ಟಿವ್ ಫೀಲ್ ಬರ್ತಿದೆ ನೋಡಿ ವೀಕ್ಷಕರೇ. ಫ್ರಂಟಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ ಡೋರ್ ಯಾವ ಥರ ಎಷ್ಟು ಅಗಲ ಇದೆ ನೋಡಿ. 8 by 5 ಫೀಟ್ ಇದೆ ನೋಡಿ ವೀಕ್ಷಕರೇ. 5 ಫೀಟ್ ಡೋರ್ನ ನೀವು ಎಲ್ಲಾದರೂ ನೋಡಿದ್ದೀರಾ? ಈ ಶಾಪಲ್ಲಿ ಮಾತ್ರ ನೋಡೋಕ್ಕಾಗಲ್ಲ. ನಮ್ಮ ಮೇಲೆ ಶೋರೂಮ್ ನೋಡಿದ್ರೆ ಹ್ಯಾಂಡಲ್. ಓ, ಹ್ಯಾಂಡಲ್. ಹಾಂ ಯಾವ ಥರ ಫಿನಿಶಿಂಗ್? ಗ್ಲಾಸಿ ಫಿನಿಶಿಂಗ್ ಬಂದಿದೆ ಅಲ್ವಾ? ಇದರಲ್ಲಿ ಒಂಚೂರು ಸೆಮಿ ಗ್ಲೋಸ್ ಅಲ್ಲೇ ಇದೆ. ಓಕೆ. ಹ್ಯಾಂಡಲ್ ಮಾತ್ರ ಓಕೆ ಫಿನಿಶ್ ಕೊಟ್ಟಿರೋದು. ಇದು ಗೋಲ್ಡನ್ ಹ್ಯಾಂಡಿಲ್ ನಾವು ಮೀಡಿಯಂ ಹ್ಯಾಂಡಿಲ್. ಓಕೆ. ಒಂದು ಡೋರ್ಸ್ ಅಲ್ಲಿ ಯಾವ ತರ ಎಲ್ಲ ಡಿಸೈನ್ ಮಾಡ್ಬೋದು ಆ ತರ ಎಲ್ಲಾನು ಈ ಒಂದು ಕ್ಯಾಟ್ಲಾಗ್ ಅಲ್ಲಿ, ಈ ಒಂದು ಶಾಪ್ ಅಲ್ಲಿ ಇಟ್ಟಿದ್ದಾರೆ. ನೀವು ಅಟ್ಲೀಸ್ಟ್ ಪರ್ಚೇಸ್ ಮಾಡದೇ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ನೋಡಿದ್ರೆ ಈ ಥರ ನೀವು ಡಿಸೈನ್ ಮಾಡ್ಬೋದು, ಈ ಥರ ನೀವು ಪರ್ಚೇಸ್ ಮಾಡ್ಬೋದು, ಈ ಥರ ಡೋರ್ಸ್ನ ನಮ್ಮ ಮನೆಗೆ ನಾವು ಮಾಡಿಸ್ಬೋದು ಅಂತೇಳಿ ನಿಮಗೆ ಒಂದು ಥಾಟ್ ಪ್ರೊಸೆಸ್, ಒಂದು ಐಡಿಯಾ ಸಿಗುತ್ತೆ ಅಂತೇಳಿ ನನಗೆ ಅನ್ಸುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಓಕೆ. ಓಕೆ. ಇದು 5 feet by 8 feet with 5 feet by 8 feet ಇದೆ. ಫ್ರೇಮ್ ಆಲ್ರೆಡಿ ಫಿಕ್ಸ್ ಆಗಿದೆ. ಓಕೆ ಓಕೆ ವೀಕ್ಷಕರೇ, ಫ್ರೇಮ್ ಆಲ್ರೆಡಿ ಫಿಕ್ಸ್ ಆಗಿದೆ. ಇದು ಯಾವ ಥರ ನಮಗೆ ಮಧ್ಯಕ್ಕೆ ಸ್ಟ್ರೈಪ್ಸ್ ಕೊಟ್ಟು, ಬಾಕ್ಸ್ ಕೊಟ್ಟು ನೋಡಿ, ಸ್ಕ್ವೇರ್ ಶೇಪ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಶೇಪ್ ಆಗಿರ್ಬೋದು, ಮೇಲ್ಗಡೆ ಫ್ಲವರ್ ಶೇಪ್ ಡಿಸೈನ್ಸ್ ಆಗಿರ್ಬೋದು, ಯಾವ ಥರ ಫೀಲ್ ಬಂದಿದೆ ನೋಡಿ. ಇಲ್ಲಿ ನೋಡಿ ಯಾವ ಥರ ಡಿಸೈನ್ ಇದೆ. ಓಕೆ. ವುಡನ್ ಪಾಲಿಶ್ ಇರೋದು. ವುಡನ್ ಪಾಲಿಶ್. ಆಂಟಿಕ್ ಬೇಕಂದ್ರೆ ನಾವು ಆರ್ಟ್ ಮಾಡ್ಬೋದು. ಓಕೆ. ಬಾರ್ಕಂದ್ರೆ ನಾವು ಫ್ಲವರ್ಗೆಲ್ಲ ಆಂಟಿಕ್ ಹೈಲೈಟ್ ಬೇಕಂದ್ರೆ ಮಾಡಿಸ್ಬೋದು.
ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಯಾವ ತರ ಇದೆ ನೋಡಿ, 8x4 ಸೈಜ್ ಅಲ್ಲಿ ಇರೋದು ಟ್ರೆಡಿಷನಲ್ ಡೋರ್ ಅಂತಾನೆ ಹೇಳ್ಬೋದು ವೀಕ್ಷಕರ. ಯಾವ ತರ ಇದೆ ನೋಡಿ ವೀಕ್ಷಕರ, ಆ ಪ್ರೊವಿಷನ್ ಮಾಡಿರೋದು. ಇತ್ತೀಚೆಗೆಲ್ಲ ಡಿಜಿಟಲ್ ಆಗಿ ಜಾಸ್ತಿ ಹೋಗ್ತಿದ್ದಾರೆ, ಸೊ ಹಂಗಾಗಿ ಇವಾಗ ಅದೇನೆ ಜಾಸ್ತಿ ಆ ಪ್ರೊವಿಷನ್ ಮಾಡಿ. ಸೊ ಹಂಗಾಗಿ 2 mm ಇದ್ರೆ 40 mm ಮಿನಿಮಮ್ ಅಂತ 40 mm ಡಿಜಿಟಲ್ ಆಫೀಸ್ ಮಾಡಬಹುದು. ಅಪ್ ಟು 2 ಇಂಚಸ್ ಇರಲಿ 2 ಇಂಚಸ್ ಇರಲಿ ಮಾಡಿಸಬಹುದು. ಸರ್ ಇದೇನು ಸರ್ ಬೇಸಿಕ್ ಡೋರಾ ಏನು ಸರ್? ಇದು ಬೇಸಿಕ್ ಡಿಸೈನ್ ಅಲ್ಲಿ ಇದೆ. ಬೇಸಿಕ್ ಡಿಸೈನ್ ಇದು. ಓಕೆ, ಪ್ಲೇನ್ ಡಿಸೈನ್ಸ್ ವಿತ್ ನಾವು ಡಿಕೋ ಫಿನಿಶ್ ಮಾಡಿರೋದು. ಓಕೆ ವೀಕ್ಷಕರೇ, ಯಾವ ತರ ಹಾರಿಜಾಂಟಲ್ ಸ್ಟ್ರೈಪ್ ಕೊಟ್ಟಿದ್ದಾರೆ, ಗೋಲ್ಡನ್ ಸ್ಟ್ರೈಪ್ ಕೊಟ್ಟಿದ್ದಾರೆ. ಸರ್ ಇದೇನು ಸರ್ ಡೋರ್? ಇದು ಗ್ಲಾಸ್ ಬಂದಿದೆ. ಇದು ಆಕ್ಚುಲಿ ಪಾರ್ಟಿಷನ್ ಡೋರ್. ಓಕೆ, ಇದು ಯುಟಿಲಿಟಿ ಇದಕ್ಕೆಲ್ಲ ನಾವು ಫಿಕ್ಸ್ ಮಾಡಬಹುದು ಡಿಸೈನ್ ಹಾಕಿರೋದು. ಓಕೆ, ದಶಾವತಾರ ಕಾನ್ಸೆಪ್ಟ್ ನ ಇಲ್ಲಿ ಡೋರ್ ಅಲ್ಲಿ ತಗೊಂಡ್ಬಂದಿದ್ದಾರೆ ನೋಡಿ ವೀಕ್ಷಕರೇ. ಯಾವ ತರ ಚೆನ್ನಾಗಿ ಬಂದಿದೆ ನಮಗೆ ಡಿಸೈನ್. ಮೇಲೆ ನೋಡಿರೋದು ಅಷ್ಟಲಕ್ಷ್ಮಿ ನೋಡಿದ್ದಾರೆ, ಹೌದು, ನೋಡಿದ್ದಾರೆ. ಇದು ಒಂದು ದಶಾವತಾರ. ದಶಾವತಾರ. ಓಕೆ ಓಕೆ ಓಕೆ. ಇಂಟರ್ನಲ್ ಡೋರ್ಸ್ ಆಯ್ತಲ್ಲ. ಓಕೆ, ಲೇಯರಲ್ಲೇ ನಾವು ಸ್ಟ್ರಿಪ್ಸ್ ಗೋಲ್ಡ್ ಸ್ಟ್ರಿಪ್ ಹಾಕಿ ಡಿಸೈನ್ ಸೆಂಟರ್ ಡಿಸೈನ್ ಕೊಟ್ಟಿದ್ದಾರೆ. ಸರ್ ಇದೆಲ್ಲ ಇಂಟರ್ನಲ್ ಡೋರ್ಸ್ ಸರ್? ಇದೆಲ್ಲ ಸುಮಾರು ಆಪ್ಷನ್ ಸಿಗುತ್ತೆ. ನಮ್ಮ ಶೋರೂಮ್ ಬಂದ್ರೆ ಆಪ್ಷನ್ಸ್ ಸುಮಾರು ಇದೆ. ಕ್ಯಾಟಲಾಗ್ ನೋಡ್ಬೋದು, ಡೈರೆಕ್ಟ್ ನೋಡ್ಬೋದು, ಫಿನಿಶ್ ನೋಡ್ಬೋದು, ಫೀಲ್ ಆಗ್ಬೋದು, ಹಿಂಗೆ ಫಿನಿಶಿಂಗ್ ವೈಸ್. ಓಕೆ, ಸೊ ಕಂಪ್ಲೀಟ್ಲಿ ಕಸ್ಟಮೈಸ್ ಇರುತ್ತೆ. ಯಾವ ಬೇಕಂದ್ರೆ ವಿಸಿಟ್ ಮಾಡ್ಬೋದು. ಓಕೆ ವೀಕ್ಷಕರೇ, ಇಷ್ಟೋ ತನಕ ನಾವು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಆಗಿರ್ಬೋದು ಅಥವಾ ವ್ಯಾಲೆಟ್ ಅಲ್ಲಿ ಆಗಿರ್ಬೋದು, ಹಾಗೆ ನೀವು ಇಲ್ಲಿ ಮೊಬೈಲ್ ಅಲ್ಲಿ ಕೂಡ ನಾವು ಸಿಕ್ಕಾಬಟ್ಟೆ ಆಪ್ಷನ್ಸ್ ನಿಮ್ಗೆ ತೋರಿಸಿದ್ವಿ. ಹಾಗೆ ನೀವು ಈ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಏನಾದ್ರು ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಐಟಮ್ಸ್ ನ ಮತ್ತೆ ಎಕ್ಸ್ಟ್ರಾ ನೀವೇನಾದ್ರು ಬೇಕು ಅಂತಂದ್ರೆ ಅಲ್ಲಿ ವ್ಯಾಲೆಟ್ ಅಲ್ಲಿ ಇರುವಂತದ್ನ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಏನಿದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಯಾವ್ದು ನಿಮಗೆ ಸೂಟ್ ಆಗುತ್ತೋ, ನಿಮ್ಮ ಮನೆಗೆ ನಿಮ್ಮ ಬಜೆಟ್ ನ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ನೋಡ್ಕೊಬಿಟ್ಟು ಕಂಪೇರ್ ಮಾಡ್ಕೊಬಿಟ್ಟು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್, ಒಂದು ಫ್ರಂಟ್ ಡೋರ್ ಮನೆಗೆ ಯಾವ ತರ ಬರುತ್ತೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಕಂಪ್ಲೀಟ್ ಆಗಿ ನೋಡ್ತಾ ಬಂದಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಏನಾದ್ರು ಯೂಸ್ಫುಲ್ ಇರುವಂತ ಇನ್ಫಾರ್ಮೇಶನ್ ನಿಮ್ಗೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.